ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಣೇಶ್. ನೀವೆಲ್ಲ UPSC ಪ್ರಿಪರೇಷನ್ ಮಾಡಬೇಕಾದ್ರೆ ಮೀನ್ಸ್ ಇನಿಷಿಯಲಿ ಮೇಯಿಂದ ಸ್ಟಾರ್ಟ್ ಮಾಡಿದಾಗ ಒಂದು ಡೌಟ್ ಇರುತ್ತೆ, ಇಂಟಿಗ್ರೇಟೆಡ್ ಪ್ರಿಪರೇಷನ್ ಅಂದರೆ ಏನು, ಯಾವ ಥರ ಮಾಡೋದು ಅಂತ. ಅದಕ್ಕೆ ನಮ್ಮ ಬ್ರದರ್ ಆನ್ಸರ್ ಕೊಡ್ತಾರೆ. ಹಾಯ್ ನಮಸ್ಕಾರ. ಸೊ ಇಂಟಿಗ್ರೇಟೆಡ್ ಪ್ರಿಪ್ರೇಷನ್ ಅಂದರೆ ಪ್ರಿಲಿಮ್ಸ್, ಮೈನ್ಸ್ ಆ್ಯಂಡ್ ಆಲ್ಸೋ ಇಂಟರ್ವ್ಯೂ. ಓಕೆನಾ? ಸೊ ಈ ಸ್ಟಾರ್ಟಿಂಗ್ ನೀವು ಬಿಗಿನರ್ಸ್ ಇರ್ತೀರಾ. ಸ್ಟಾರ್ಟಿಂಗ್ ಬಂದಾಗ ಏನನ್ಸುತ್ತೆ ಅಂದರೆ, ಸೊ ಎಲ್ಲ ಈಗ ಪ್ರಿಲಿಮ್ಸಿಗೆ ಓದಬೇಕು, ಮೇನ್ಸ್ಗೂ ಓದಬೇಕು, ಇಂಟರ್ವ್ಯೂಗೂ ಓದಬೇಕು. ಸೊ ಯಾವ ಥರ ಓದೋದು? ಸೊ ಏನು ಐಡಿಯಾ ಇರಲ್ಲ. ಸೊ ಕೋಚಿಂಗ್ ಸೇರ್ಕೋಬೇಕು, ಏನು ಕೋಚಿಂಗ್ ಸೇರ್ಕೋಬೇಕಾ ಏನು ನನಗೇನೋ ಗೊತ್ತಾಗ್ತಿಲ್ಲ ಅನಿಸುತ್ತೆ. ಬಟ್ ಡೋಂಟ್ ವರಿ ಅಬೌಟ್ ದಟ್. ಜಸ್ಟ್ ಸ್ಟಾರ್ಟ್ ವಿತ್ ಸಿಲೆಬಸ್ ಆ್ಯಂಡ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆ್ಯಂಡ್ ದೆನ್ ಯು ಗೋ ಟು ಸಮ್ ಬುಕ್ ಅಂದರೆ NCERT ಇರ್ಬೋದು. ಓಕೆನಾ? ಸೊ ಈಗ ಒಂದು ದಿನ ಪ್ಲ್ಯಾನ್ ಮಾಡ್ತೀನಿ ನೋಡಿ. ಒಂದು ದಿನದಲ್ಲಿ ನೀವು 3 ಅವರ್ಸ್ 4 ಅವರ್ಸ್ ಪ್ರಿಲಿಮ್ಸ್ಗೆ ಓದಿ ಆ್ಯಂಡ್ ಇನ್ನು 2 ಅವರ್ಸ್ ಮೇನ್ಸ್ಗೆ ಓದಿ. ಇನ್ನು ಫ್ರೀ ಟೈಮ್ ಇರುತ್ತಲ್ಲ, ಅಲ್ಲಿ ಒಂದೆರಡು ಇಂಟರ್ವ್ಯೂ ನೋಡೋದಾಗಿರ್ಬೋದು, ಒಂದು ಕಮ್ಯುನಿಕೇಷನ್ ಸ್ಕಿಲ್ಸ್ನ ಇಂಪ್ರೂವ್ ಮಾಡ್ಕೊಳೋದಿರ್ಬೋದು, ಆ ಥರ. ಫಾರ್ ಎಕ್ಸಾಂಪಲ್ ಇಂಟರ್ವ್ಯೂಗೆ ಯಾವ ಥರ ರೆಡಿ ಆಗೋದು ಬ್ರದರ್? ಸೊ ನೋಡಿ, ಇಂಟರ್ವ್ಯೂ ಈಸ್ ನಾಟ್ ಇಂಟರ್ವ್ಯೂ, ಪರ್ಸ್ನಾಲಿಟಿ ಟೆಸ್ಟ್. ಓಕೆನಾ? ನಿಮ್ಮ ನಾಲೆಜ್ನ ಆಲ್ರೆಡಿ ಮೇನ್ಸ್ ಪ್ರಿಲಿಮ್ಸಲ್ಲಿ ಚೆಕ್ ಮಾಡಿರ್ತಾರೆ. ನಿಮ್ಮ ಇಂಟರ್ವ್ಯೂನಲ್ಲಿ ನಿಮ್ಮ ಪರ್ಸ್ನಾಲಿಟಿನ ಚೆಕ್ ಮಾಡ್ತಾರೆ. ಈಗ ನಾನು ಕೇಳಿದರೆ ನೀವು ಫಸ್ಟ್ ಯಾವುದಕ್ಕೆ ರೆಡಿ ಆಗೋಣ ಅಂತವ. ಈಗ ಈ ಪ್ರಿಲಿಮ್ಸ್ ರೆಡಿ ಆಗೋಣ, ಮೇನ್ಸ್ ರೆಡಿ ಆಗೋಣ ಅಂದರೆ ಇಂಟಿಗ್ರೇಟೆಡ್ ಪ್ರಿಪ್ರೇಷನ್. ಫಾರ್ ಎಕ್ಸಾಂಪಲು ಏನು ಅಂದರೆ ಫಸ್ಟು ಹೋಗಿ UPSC ಪ್ರಿಲಿಮ್ಸ್ ಕ್ವಶನ್ಸ್ ಫುಲ್ ನೋಡಿದಾಗ, ನಾನು ಯಾಕೆ ಫುಲ್ ನೋಡಿ ಅಂತ ನಿಮಗೆ ಹೇಳ್ತಿದ್ದೀನಿ ಅಂದರೆ, ನೀವು ಯಾವಾಗ ಜನವರಿಯಿಂದ ಪ್ರಿಲಿಮ್ಸ್ ರೆಡಿ ಆಗೋಕೆ ಹೋಗ್ತೀರಲ್ಲ, ಆಗ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಿದಾಗ ಶಾಕ್ ತೊಗೊಂಡು ಆಗ ರಷ್ಯಲ್ಲಿ ಓದೋಕೆ ಹೋಗ್ತೀರಾ. ಸೊ ಆಗೋಗೋದಕ್ಕಿಂತ ಈಗ ನೀವು UPSC ಪ್ರಿಲಿಮ್ಸ್ ಕ್ವಶನ್ ಪೇಪರ್ ಮತ್ತು UPSC ಮೇನ್ಸ್ ಕ್ವಶನ್ ಪೇಪರ್ ನೋಡೋದ್ರಿಂದ ನಿಮಗೆ ತುಂಬ ಉಪಯೋಗ ಆಗುತ್ತೆ. ಮತ್ತು ಯಾವ್ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಅಂದ್ಬಿಟ್ಟು ಅರ್ಥ ಆಗುತ್ತೆ. ಯಾಕೆಂದರೆ ನಾವು UPSCಲಿ ಎಷ್ಟೇ ಚೆನ್ನಾಗಿ ಓದ್ಕೊಂಡು ಹೋದ್ರೂ ಒಂದು 60 ಕ್ವಶನ್ಸು ನಾವು ಅಂದ್ಕೊಂಡಾಗ ಬರ್ತವೆ. ಇನ್ನು 40 ಕ್ವಶನ್ಸು ಅವ್ರೇನು ಲಾಜಿಕ್ ಯೂಸ್ ಮಾಡಬೇಕು, ಏನು ಪ್ಲೇಟ್ ಮಡ್ಚಾಕಬೇಕು, ಆ ಥರ ಮಡ್ಚಾಕೆ ಆಗ್ತಾರೆ. ಸೊ ಅದಕ್ಕೋಸ್ಕರ ನನ್ನ ಸಜೆಷನು UPSC ಪ್ರಿಲಿಮ್ಸು ಮತ್ತು ನೀಟಾಗಿ NCERT ಮತ್ತು ಬೇಸಿಕ್ಸ್ನ ಕವರ್ ಮಾಡಿ. ನೀವು ಬೇಸಿಕ್ಸ್ ಸ್ಟ್ರಾಂಗ್ ಇದ್ದರೆ ನಿಮ್ಮನ್ನ ಯಾರೂ ಅಲ್ಲಾಡ್ಸೋಕ್ಕಾಗಲ್ಲ, ಇವನ್ UPSC ಕೂಡ ಅಲ್ಲಾಡ್ಸೋಕ್ಕಾಗಲ್ಲ. ದೆನ್ ಇದಾಗಿತ್ತು ಇವತ್ತಿನ UPSC ಕುರಿತು ಇಂಟಿಗ್ರೇಟೆಡ್ ಪ್ರಿಪ್ರೇಷನ್ ಮಾಹಿತಿ.